ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ ಗಂಗಾವತಿ. ಈ ಕ್ಷಣದಲ್ಲಿ ದೊಡ್ಡ ಸುದ್ದಿಯೊಂದನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ. ಅದರಲ್ಲೂ ಕೂಡ ಹಾಸನದಲ್ಲಿ ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ ಹೆಮ್ಮಾರಿ. ಈಗಾಗಲೇ ಹಾಸನದಲ್ಲಿ ಹಿರಿಯ ಜೀವಿಗಳು ಮಧ್ಯವಯಸ್ಕರನ್ನು ಟಾರ್ಗೆಟ್ ಮಾಡಿರುವಂತಹ ಹೃದಯಾಘಾತ ಹೆಮ್ಮಾರಿ ಏನಿದೆ, ಇದು 40 ದಿನಗಳಲ್ಲಿ 21 ಜನರನ್ನು ಬಲಿ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಹೆಚ್ಚಾಯಿತು ಹೆಮ್ಮಾರಿ. ಯುವಕ ಯುವತಿಯರಲ್ಲಿಗೆ ಹೃದಯಾಘಾತ ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇತ್ತೀಚೆಗೆ ಕಳೆದ 40 ದಿನಗಳಲ್ಲಿ 21 ಮಧ್ಯವಯಸ್ಕರರ ಬಲಿಯಾಗಿದೆ. ರಾಜ್ಯದಲ್ಲಿ ಹೆಚ್ಚಾಯಿತು ಮತ್ತೊಂದು ಹೆಮ್ಮಾರಿ ಆತಂಕ. ಮಧ್ಯವಯಸ್ಕರರು ಹಿರಿಯ ಜೀವಿಗಳೇ ಡೆಡ್ಲಿ ಟಾರ್ಗೆಟ್ ಆಗಿದೆ. ಯುವಕ ಯುವತಿಯರಲ್ಲೇ ಹೃದಯಾಘಾತ ಕಾಯಿಲೆ ಹೆಚ್ಚಾಗಿರುವಂಥದ್ದು. ಕಳೆದ 40 ದಿನಗಳಲ್ಲಿ 21 ಜನರು ಈ ಒಂದು ಹೃದಯಾಘಾತ ಹೆಮ್ಮಾರಿಗೆ ಬಲಿಯಾಗಿರುವಂಥದ್ದು. ರಾಜ್ಯದಲ್ಲಿ ಮತ್ತೊಂದು ಹೆಮ್ಮಾರಿಯ ಆತಂಕ ಶುರುವಾಗಿದೆ. ಯುವಕ ಯುವತಿಯರಲ್ಲಿ ಈ ಒಂದು ಹೃದಯಾಘಾತ ಹೆಚ್ಚಾಗ್ತಾ ಇರುವಂತಹದ್ದು ಇಡೀ ರಾಜ್ಯ ವ್ಯಾಪಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಸನದಲ್ಲಿ ಒಂದೇ ದಿನ 3 ಜನರನ್ನ ಬಲಿ ತೆಗೆದುಕೊಂಡಿದೆ ಹೃದಯಾಘಾತ. ಒಂದೇ ದಿನ 3ರನ್ನ ಬಲಿ ತೆಗೆದುಕೊಂಡಿದೆ. 50 ವರ್ಷದ ಲೇಪಾಕ್ಷಿ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿರುವಂಥವರು. ಹಾಸನದ ಬೇಲೂರು ಪಟ್ಟಣದ ಜೆಪಿ ನಗರದ ನಿವಾಸಿಯಾಗಿದ್ದಾರವರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮತ್ತೊಬ್ರು ಲೋಹಿತ್ ಅಂತ 38 ವರ್ಷ ಚನ್ನರಾಯಪಟ್ಟಣದವರು. ಮುತ್ತಯ್ಯ 58 ವರ್ಷ ಹೊಳೆನರಸೀಪುರದವರು. ಹಾಸನದಲ್ಲಿ 3 ಜನರನ್ನ ಒಂದೇ ದಿನ ಬಲಿ ತೆಗೆದುಕೊಂಡ ಹೆಮ್ಮಾರಿ ಹೃದಯಾಘಾತ. ಹೃದಯಾಘಾತ ಕಾಯಿಲೆಗೆ 3 ಜನ ಒಂದೇ ದಿನಕ್ಕೆ ಬಲಿಯಾಗಿದ್ದಾರೆ. ಹೊಳೆನರಸೀಪುರದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರೇನಿದ್ರು ಸಾವನ್ನಪ್ಪಿರುವಂತಹದ್ದು. ಮುತ್ತಯ್ಯ ಅಂತ 58 ವರ್ಷ ಅವ್ರಿಗೆ ಹೃದಯಾಘಾತ ಸಂಭವಿಸಿತು. ಟೀ ಕುಡಿತಾ ಇದ್ರಂತೆ. ಟೀ ಕುಡಿಬೇಕಾದ್ರೇನೆ ಹೃದಯಾಘಾತವಾಗಿದೆ. 50 ವರ್ಷದ ಲೇಪಾಕ್ಷಿ ಕೂಡ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಹಾಸನದ ಬೇಲೂರು ಪಟ್ಟಣದ ಜೆಪಿ ನಗರದ ನಿವಾಸಿಯವರು ಲೇಪಾಕ್ಷಿ ಅವರು. 50 ವರ್ಷ ಅವರಿಗೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ವರದಿಯಾಗ್ತಾ ಇದೆ. ಒಂದೇ ದಿನ ಹಾಸನದಲ್ಲಿ ಹೃದಯಾಘಾತ ಹೆಮ್ಮಾರಿಗೆ 3 ಜನರನ್ನ ಬಲಿ ತೆಗೆದುಕೊಂಡಿದೆ. ಚನ್ನರಾಯಪಟ್ಟಣದ ಕೆಂಬಾಳದಲ್ಲಿ ಮತ್ತೊಂದು ಸಾವು. ಗಡಿ ಕಾಯುವ ಯೋಧ ಲೋಹಿತ್ ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಜೆ ಹಿನ್ನೆಲೆಯಲ್ಲಿ ಊರಿಗೆ ಬಂದಿದ್ದಂತಹ ಯೋಧ ಇವರು ಕೊನೆಯ ಉಸಿರನ್ನ ಎಳೆದಿದ್ದಾರೆ. 18 ವರ್ಷದಿಂದ ಸೈನಿಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಒಂದೇ ದಿನ ಹಾಸನದಲ್ಲಿ ಹೆಮ್ಮಾರಿಗೆ 3ರನ್ನು ಬಲಿ ಪಡೆದುಕೊಂಡಿದೆ. ಚನ್ನರಾಯಪಟ್ಟಣದ ಕೆಂಬಾಳದಲ್ಲಿ ಮತ್ತೊಂದು ಸಾವು ವರದಿಯಾಗ್ತಾ ಇದೆ. ಗಡಿ ಕಾಯುವ ಯೋಧ ಲೋಹಿತ್ ಅವರು ಹೃದಯಾಘಾತಕ್ಕೆ ಬಲಿಯಾಗಿರುವಂತಹದ್ದು. ರಜೆ ಹಿನ್ನೆಲೆಯಲ್ಲಿ ಊರಿಗೆ ಬಂದಿದ್ರು. ಈ ಯೋಧ ಕೊನೆ ಉಸಿರೆಳೆದಿದ್ದಾರೆ. 18 ವರ್ಷಗಳ ಕಾಲ ಆರ್ಮಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ರಜೆ ಮೇಲೆ ಅವರು ಹಾಸನಕ್ಕೆ ಬಂದಿದ್ರು. ಹಾಸನದ ಚನ್ನರಾಯಪಟ್ಟಣದಲ್ಲಿರುವಂತಹ ಲೋಹಿತ್ ಅವರು 38 ವರ್ಷ ಗಡಿ ಕಾಯುವ ಯೋಧರು ಇವರು. ರಜೆ ಮೇಲೆ ಅವರು ಮನೆಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹದ್ದು. ಮುತ್ತಯ್ಯ ಅನ್ನುವರು 58 ವರ್ಷ ಹೊಳೆನರಸೀಪುರದವರು. ಪ್ರೊಫೆಸರ್ ಇವರು. ಟೀ ಕುಡಿಯುವಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹದ್ದು. ಹೊಳೆನರಸೀಪುರದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಇವರು. ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ. ಒಂದೇ ದಿನ 3 ಜನ ಇವತ್ತು ತೀರ್ಕೊಂಡಿರುವಂತಹದ್ದು, ಹೃದಯಾಘಾತಕ್ಕೆ ಬಲಿಯಾಗಿರುವಂತಹದ್ದು.
ರಾಜ್ಯದಲ್ಲಿ ಹೆಚ್ಚಾಯಿತು ಮತ್ತೊಂದು ಹೆಮ್ಮಾರಿಯ ಆತಂಕ. ಇದು ಮಧ್ಯ ವಯಸ್ಕರರು, ಹಿರಿಯ ಜೀವಿಗಳು ಡೆಡ್ಲಿ ಟಾರ್ಗೆಟ್ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ 3 ಜನ ಒಂದೇ ದಿನಕ್ಕೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 38 ವರ್ಷದ ಯೋಧರೊಬ್ಬರು 18 ವರ್ಷಗಳ ಕಾಲ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ರು, ರಜೆ ಮೇಲೆ ಬಂದಿದ್ರು. ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ತನಿಖಾ ತಂಡ ರಚನೆಗೆ ಮುಂದಾದಂತಹ ಸಚಿವರು ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. 3 ರಿಂದ 5 ವೈದ್ಯರಿರುವ ತಂಡದಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. 10 ದಿನದಲ್ಲಿ ವರದಿ ಕೊಡಲು ತನಿಖಾ ತಂಡಕ್ಕೆ ಸೂಚನೆಯನ್ನ ಕೊಟ್ಟಿದ್ದ ಆರೋಗ್ಯ ಇಲಾಖೆ. ಸರಣಿ ಸಾವಿನ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸಾವಿನ ಬಗ್ಗೆ ಕಾರಣ ತಿಳಿಯಲು ಮುಂದಾದ ಸರ್ಕಾರ 21 ಜನರ ಸಾವಿನ ಬಗ್ಗೆ ತನಿಖೆಗೆ ಕೈಗೆತ್ತಿಕೊಂಡಿದೆ ಸರ್ಕಾರ. ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಪ್ರಕಟಗೊಂಡಿದೆ. 3 ರಿಂದ 4 ಜನರ ತಂಡ, ತನಿಖಾ ತಂಡವನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಹತ್ವದ ನಿರ್ಧಾರವೊಂದು ಕೈಗೊಂಡಿದ್ದಾರೆ. ತನಿಖಾ ತಂಡ ರಚನೆಗೆ ಸಚಿವ ಗುಂಡೂರಾವ್ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಏನಿದ್ದಾರೆ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಅವರೀಗ ನಮ್ಮ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ, ಈ ಹಿಂದೆ ನಾವು ನೋಡಿದ್ವಿ ಬಳ್ಳಾರಿ ಮತ್ತೆ ಬೆಳಗಾವಿ, ಹುಬ್ಬಳ್ಳಿ ಭಾಗದಲ್ಲಿ ಗರ್ಭಿಣಿಯರ ಸರಣಿ ಸಾವನ್ನ ನೋಡಿದ್ವಿ. ಈಗ ಹೃದಯಾಘಾತಕ್ಕೆ ಈ ಥರದಲ್ಲಿ ಒಂದೇ ದಿನಕ್ಕೆ 3 ಜನ ಬಲಿಯಾಗಿದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ಮತ್ತೆ 40 ದಿನದಲ್ಲಿ 21 ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಬಸವರಾಜ್? ರಾಘವೇಂದ್ರ, ಹಲವಾರು ರಾಜ್ಯದಲ್ಲಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಡವಟ್ಟುಗಳು ಕೂಡ ಆಗ್ತಾ ಇದ್ದಾವೆ. ನಾವು ನೋಡ್ತಾ ಇದ್ದೇವೆ. ಬಾಣಂತಿಯರ ಸಾವು ಪ್ರಕರಣಗಳಾಗಿರ್ಬೋದು, ಹಲವಾರು ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವು ಪ್ರಕರಣ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈಗ ಮತ್ತೊಂದು ಒಂದು ಆಘಾತಕಾರಿ ಒಂದು ವಿಚಾರ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಹೃದಯಾಘಾತ ಒಂದು ಪ್ರಕರಣದಿಂದ ಈಗಾಗಲೇ ವಯಸ್ಕರೇ ಇದಕ್ಕೆ ಒಂದ್ ಕಡೆ ಸಾವನ್ನಪ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾಗಿ ಒಂದು ವಿಚಾರ ಅಂತಕ್ಕಂಥದ್ದು ಕೂಡ ಹೌದು. ಯಾಕಂತಂದ್ರೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲೇ ಸಾಕಷ್ಟು ಸಾವುಗಳು ಕೂಡ ಆಗ್ತಾ ಇದ್ದಾವೆ. ವಯಸ್ಕರೇ ಈ ಸಾವಿಗೆ ಒಂದು ಏನು 35 ಒಳಗಡೆ ಇರ್ತಕ್ಕಂಥ ವಯಸ್ಕರಿಗೆ ಇವು ಹೃದಯಾಘಾತ ಆಗ್ತಾ ಇದೆ. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಆರೋಗ್ಯ ಇಲಾಖೆಯು ಕೂಡ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಪ್ರಮುಖವಾಗಿ ಇವತ್ತು ಒಂದೇ ದಿನಕ್ಕೆ ಒಂದು 3 ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಹಾಗಾಗಿ 50 ವರ್ಷದ ಲೇಪಾಕ್ಷಿ ಹೃದಯಾಘಾತಕ್ಕೆ ಕೊನೆ ಉಸಿರು ಎಳೆದಿರ್ತಕ್ಕಂಥದ್ದು. ಹಾಸನದ ಬೇಲೂರು ಪಟ್ಟಣದ JP ನಗರದ ನಿವಾಸಿ ಆಗಿರ್ತಕ್ಕಂಥದ್ದು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಹೀಗೆ ಒಂದ್ ಕಡೆ ಮಧ್ಯ ವಯಸ್ಕರು ಮತ್ತೆ ಹಿರಿಯರಿಗೂ ಕೂಡ ಇದು ಹೃದಯಾಘಾತ ಆಗ್ತಾ ಇದೆ. ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಸಾವು ನೋವು ಆಗ್ತಕ್ಕಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆ ಈಗ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಹಾಸನದಲ್ಲಿ ಹೃದಯಾಘಾತಕ್ಕೆ 18 ಮಂದಿ ಸಾವು ಆದಂತ ಹಿನ್ನೆಲೆಯಲ್ಲಿ 21 ಮಂದಿ ಸಾವುಗಳ ತನಿಖೆಗೆ ಒಂದು ಈಗ ಕಮಿಟಿಯನ್ನ ರಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ. ತನಿಖಾ ತಂಡ ರಚನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅವರ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹರ್ಷ ಗುಪ್ತಾಗೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ 3 ರಿಂದ 5 ಮಂದಿ ವೈದ್ಯರ ತಂಡವನ್ನು ಕೂಡ ಈ ಹೃದಯಾಘಾತಕ್ಕೆ ಕಾರಣಗಳೇನು, ಅದರಲ್ಲೂ ಕೂಡ ಮಧ್ಯ ವಯಸ್ಕರೇ ಒಂದು ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ 18 ಮಂದಿ ಸಾವು ಆಗಿರ್ತಕ್ಕಂಥದ್ದು. ಒಟ್ಟಾರೆ 21 ಮಂದಿ ಸಾವುಗಳು ಈ ಹೃದಯಾಘಾತಕ್ಕೆ ತುತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು 3 ರಿಂದ 5 ವೈದ್ಯರ ತಂಡವನ್ನ ರಚನೆ ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ತಂಡ 10 ದಿನದಲ್ಲಿ ವರದಿಯನ್ನ ಕೊಡಲು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಆರೋಗ್ಯ ಇಲಾಖೆ ಸಚಿವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಹೃದಯಾಘಾತಕ್ಕೆ ಏನ್ ಕಾರಣ ಅನ್ನುವಂಥದ್ದು ಕೂಡ
ಅವರು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿ ಇರ್ತಕ್ಕಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕರಿಸಿ ಈ ತಜ್ಞರ ಜೊತೆಯೂ ಕೂಡ ಚರ್ಚೆ ನಡೆಸಿ ಇದಕ್ಕೆ ಏನೆಲ್ಲ ಕಾರಣ ಆಗಿರಬಹುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂತ ದಿನೇಶ್ ಗುಂಡೂರಾವ್ ಕಮಿಟಿಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ರಾಘವೇಂದ್ರ, ಒಂದು ಇಲ್ಲಿ ವಯಸ್ಕರಿಗೆ ಹೃದಯಾಘಾತ ಆಗ್ತಕ್ಕಂತ ಹಿನ್ನೆಲೆಯಲ್ಲಿ ಅದಕ್ಕೆ ಅವರ ಒಂದು ಆರೋಗ್ಯ ಸ್ಥಿತಿ ಕಾರಣನ ಅಥವಾ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಕೇರ್ಲೆಸ್ ಆಯ್ತಾ, ಇವೆಲ್ಲವನ್ನು ಕೂಡ ಆ ತನಿಖಾ ತಂಡ ಪತ್ತೆ ಹಚ್ಚುವಂತ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈಗ ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಆರೋಗ್ಯ ಇಲಾಖೆ ನಿಭಾಯಿಸುತ್ತೆ, ಈ ಹೃದಯಾಘಾತ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಯಾವ ರೀತಿಯಾಗಿ ತಡೆಗಟ್ಟುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಒಂದು ಔಷಧಗಳನ್ನ ತೆಗೆದುಕೊಂಡು ಬರುತ್ತೆ ಅನ್ನುವಂಥದ್ದು ನಾವು ಈ ತನಿಖಾ ತಂಡ ವರದಿ ಕೊಟ್ಟ ಬಳಿಕ ಕಾದಷ್ಟೇ ನೋಡಬೇಕಾಗಿದೆ ರಾಘವೇಂದ್ರ. ಎಸ್ ಬಸವರಾಜ್ ಅವರೇ, ಇದನ್ನೆಲ್ಲ ನೋಡ್ತಾ ಇದ್ರೆ, ಯಾಕೆಂದ್ರೆ ರಾಜ್ಯದಲ್ಲಿ ಆರೋಗ್ಯ ಅನ್ನುವಂತಹದ್ದು ಜನರಲ್ಲಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಹಿಂದೆ ಗರ್ಭಿಣಿ ಮಹಿಳೆಯರ ಸರಣಿ ಸಾವುಗಳಾಯ್ತು. ಆಗ್ಲೂ ಕೂಡ ಸರ್ಕಾರ ಮಲಗಿ ಅದು ಎದ್ದು ಕಾರ್ಯರೂಪಕ್ಕೆ ಬಂದು ತನಿಖೆ ಮಾಡಿ ವರದಿ ಕೊಡೋದ್ರೊಳಗಡೆ ಅದೇನೋ ಅಂತಾರಲ್ಲ, ಕಳ್ತನ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಹೊರಗಡೆ ಇರೋ ಬಾಗಿಲು ಮುಚ್ಕೊಂಡ್ರಂತೆ, ಆ ಥರದ ಪರಿಸ್ಥಿತಿ. ಸರ್ಕಾರ ಇಷ್ಟೆಲ್ಲ ಆಗ್ತಾ ಇದ್ರೆ ಏನು ಕಣ್ಣು ಮುಚ್ಕೊಂಡು ಮಲಗಿರುತ್ತಾ ಬಸವರಾಜ್? ರಾಘವೇಂದ್ರ, ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾವ್ದೋ ಒಂದು ರೋಗ ಬರುತ್ತೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಆರೋಗ್ಯ ಇಲಾಖೆಯ ತಜ್ಞರು ಸಹಿತ ಅದನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಅದಕ್ಕೆ ರೋಗ ನಿರೋಧಕ ಇರ್ತಕ್ಕಂತ ಮೆಡಿಸಿನ್ ಗಳನ್ನ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಬೇಕು. ಅದ್ರ ಬಗ್ಗೆ ಒಂದು ಸಂದರ್ಭ ತಕ್ಕ ಹಾಗೆ ಕಾಲ ಕಾಲಕ್ಕೆ ಅದಕ್ಕೆ ಪರೀಕ್ಷೆಯನ್ನು ಕೂಡ ನಡೆಸಬೇಕು. ಆದ್ರೆ ಇದೀಗ ಈ ಹೃದಯಾಘಾತಕ್ಕೆ ಒಂದು ಸಾವು ನೋವುಗಳಾದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ವಯಸ್ಕರೇ ಈ ಒಂದು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆ ಒಂದು ಹಿನ್ನಡೆ ಆಯ್ತಾ ಅನ್ನುವಂಥದ್ದು, ಮತ್ತೆ ಅಲ್ಲಿ ವೈದ್ಯರ ನಿರ್ಲಕ್ಷ್ಯ ಮತ್ತೆ ಸಚಿವರ ಇಲಾಖೆಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ಹಿಡಿತದಲ್ಲಿ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ ಅನ್ನುವಂತಹ ಸಾಲು ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತವೆ. ಯಾಕಂತಂದ್ರೆ ನೀವ್ ಹೇಳಿದಂತೆ ಕಮಿಟಿಯನ್ನ ರಚನೆ ಮಾಡ್ತಾರೆ. ಆ ರಚನೆ ಮಾಡಿ ಅವರು ಒಂದು ತನಿಖೆ ನಡೆಸಿ ಅದನ್ನ ಪತ್ತೆ ಹಚ್ಚಿ ಅದನ್ನ ವರದಿ ರಿಪೋರ್ಟ್ ಕಾರ್ಡ್ ಕೊಡೋವರೆಗೂ ಕೂಡ ಅದು ಎಷ್ಟು ಸಾವು ನೋವುಗಳಾಗ್ತವೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಸಾವಿನ ಪ್ರಕರಣವನ್ನ, ಯಾಕಂತಂದ್ರೆ ಒಂದು ಜೀವನು ಜೀವಿಯೇ, ಹಾಗಾಗಿ ಆ ಒಂದು ಒಬ್ಬ ಜೀವವು ಕೂಡ ಸಾಕಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಸಾವು ನೋವುಗಳು ಹೆಚ್ಚು ಸಾವು ನೋವುಗಳು ಆದಂತ ಸಂದರ್ಭದಲ್ಲಿ ಮಾತ್ರ ಇವರು ಕಮಿಟಿ ರಚನೆ ಮಾಡೋದು, ಅದಕ್ಕೂ ಕೂಡ ವಿಳಂಬ ಮಾಡೋದು, ಈ ತರ ಆಗಿರ್ತಕ್ಕಂಥ ನಡೆ ಎಲ್ಲೋ ಒಂದು ಕಡೆ ಇದು ಜನಸಾಮಾನ್ಯರಿಗೆ ಆಕ್ರೋಶಕ್ಕೂ ಕೂಡ ಗುರಿ ಆಗುವಂತದ್ದು. ಆರೋಗ್ಯ ಇಲಾಖೆಯ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡುವಂತೆ ಆಗ್ತಾ ಇದೆ ರಾಘವೇಂದ್ರ. ಎಸ್ ಬಸವರಾಜ್, ಕಮಿಟಿ ಮಾಡ್ತೀವಿ ಅಂದ್ರೆ ಯಾರೋ 3ರಿಂದ 5 ಜನ ಅಂತ ಹೇಳಿದ್ದಾರೆ. ಯಾರೋ 3 ಜನ 5 ಜನನ ಇಟ್ಕೊಂಡು ಡಾಕ್ಟರ್ಗಳನ್ನ ಇಟ್ಕೊಂಡು ಕಮಿಟಿ ಮಾಡ್ತಾರಾ, ಇಲ್ಲ ಸಂಬಂಧಪಟ್ಟ ಇಲಾಖೆಯ ಉನ್ನತಾಧಿಕಾರಿಗಳನ್ನ ಇಟ್ಟು ತನಿಖೆ ಮಾಡ್ತಾರಾ ಇವರು ಅಂತ? ರಾಘವೇಂದ್ರ, ಈಗ ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು 3ರಿಂದ 5 ಒಂದು ಸಂಬಂಧಪಟ್ಟಂತ ಅಂದ್ರೆ ಈ ಹೃದಯಾಘಾತಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸ್ಪೆಷಲ್ ವೈದ್ಯರು ಏನಿರ್ತಾರೆ ಆ ಒಂದು ನುರಿತ ತಜ್ಞರ ಅದಕ್ಕೆ ಸಂಬಂಧಪಟ್ಟಂತ ಹೆಚ್ಚು ವಿಚಾರಗಳು ತಿಳಿಸ್ಕೊಂಡಿರ್ತಕ್ಕಂಥ ಮತ್ತೆ ಹೃದಯಾಘಾತದ ವಿಭಾಗಕ್ಕೆ ಸಂಬಂಧಪಟ್ಟಂತ ಒಂದು ವೈದ್ಯರನ್ನೇ ಆ ಒಂದು ತನಿಖೆಗೆ ನೇಮಿಸ್ತಾರೆ ಅನ್ನುವಂತಹ ಮಾಹಿತಿ ಇಲಾಖಾ ಮೂಲಗಳಿಂದ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಒಂದು 3ರಿಂದ 5 ಇರ್ತಕ್ಕಂಥ ಕಮಿಟಿ ಏನಿದೆ, ಆ ಒಂದು ಕಮಿಟಿ ಪ್ರಮುಖವಾಗಿ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದಿಷ್ಟು ಏನು ಈ ಮುಂಚೆ ಅಂದ್ರೆ ಈಗ ಸಾವನ್ನಪ್ಪಿರ್ತಕ್ಕಂಥವ್ರು ಈ ಮುಂಚೆ ಎಲ್ಲಿ ತಪಾಸಣೆ ಮಾಡಿಸ್ಕೊಂಡಿದ್ರು, ನೇರವಾಗಿ ಈಗ ಜಯದೇವ ಆಸ್ಪತ್ರೆಗೂ ಕೂಡ ಬಂದಿರತಕ್ಕಂಥದ್ದು, ಅಲ್ಲಿ ಕೂಡ ತನಿಖೆ ನಡೆಸ್ತಾರೆ. ಅದಾದ ಬಳಿಕ ಹಾಸನ ಜಿಲ್ಲೆಯಲ್ಲಿ ಅವರು ಪ್ರಾಥಮಿಕ ಹಂತದಲ್ಲಿ ಎಲ್ಲಿ ಹೋಗಿ ತಪಾಸಣೆ ಮಾಡಿಸ್ಕೊಂಡಿದ್ರು ಅಲ್ಲಿ ಕೂಡ ಅದ್ರ ಬಗ್ಗೆ ಸಂಶೋಧನೆ ನಡೆಸಿ ಆ ಬಳಿಕ ಸರ್ಕಾರಕ್ಕೆ ವರದಿ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂತ ಮಾಹಿತಿ ರಾಘವೇಂದ್ರ. ಎಸ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಬಸವರಾಜ್ ಅವರೇ. ಎಸ್, ತಡವಾಗಿ ಆದರೂ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆಯಾ? ತನಿಖಾ ತಂಡವನ್ನು ರಚನೆ ಮಾಡಿ ಸರ್ಕಾರ ಇದಕ್ಕೆ ಸೂಕ್ತ ಕಾರಣನ ಹುಡುಕುತ್ತಾ, ಮತ್ತೆ ಈ ತನಿಖಾ ತಂಡದಲ್ಲಿ ಯಾರೆಲ್ಲ ಇರ್ತಾರೆ, ಯಾರ ನೇತೃತ್ವದಲ್ಲಿ ಈ ಒಂದು ತನಿಖಾ ತಂಡ ರಚನೆ ಮಾಡ್ತಾರೆ ಅನ್ನುವಂಥದ್ದು